ನಲ್ಲಿಯೇ ಬದುಕನ್ನು ಕಟ್ಟಿಕೊಳ್ಳುವಂತಹ ಶ್ರೇಷ್ಠ ಪರಂಪರೆ ನಮ್ಮದು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೈವಾನುಗ್ರಹವನ್ನು ಬೇಡುವುದಕ್ಕಾಗಿ ಪ್ರಾರ್ಥನೆಯ ಮೂಲಕ ಪ್ರಾರ್ಥಿಸಿಕೊಳ್ಳುವುದಕ್ಕೆ ಹಾಗೂ ಸ್ವಾಗತವನ್ನ ಕೋರೋದಕ್ಕೆ ಈ ಶಾಲೆಯ ವಿದ್ಯಾರ್ಥಿನಿಯರು ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಈ 2024-25ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ನಿನ್ನೆ ಅಂದ್ರೆ 17/9/2024 ಮಂಗಳವಾರ ದಿವಸ ನಡೆಯಬೇಕಾಗಿತ್ತು. ಬೆಳೆಸಬೇಕು, ಅವರ ಮುಂದಿನ ಭವಿಷ್ಯಕ್ಕೆ ಅವರೇ ಶಿಲ್ಪಿಗಳಾಗಬೇಕು ಎಂಬಂತ ಉದ್ದೇಶವನ್ನ ಹೊಂದಿದಂತ ಈ ಪ್ರತಿಭಾ ಕಾರಂಜಿಯ ಉದ್ಘಾಟನಾ ಕೈಂಕರ್ಯ ಇನ್ನು ಕೆಲವೇ ನಿಮಿಷಗಳಲ್ಲಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅತ್ಯಂತ ಕ್ರಿಯಾಶೀಲರು, ಅಭಿವೃದ್ಧಿಪರ ಚಿಂತಕರು ಆದಂತಹ ಪ್ರೇಮಾ ನಾಯ್ಕರವರು ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ. ಅವರಿಗೆ ಎಲ್ಲ ಸಂಘಟಿತರ ಪರವಾಗಿ ಹಾಗೂ ಈ ಶಾಲೆಯ ಪರವಾಗಿ, ಇಲಾಖೆಯ ಪರವಾಗಿ ಹೃದಯಾಂತರ್ಗತವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ದೈವಿ ಸಾಕ್ಷಾತ್ಕಾರವನ್ನು ಹಾಗೂ ಜ್ಞಾನದ ಪ್ರಭೆಯ ಸಂಕೇತವಾಗಿರುವಂತಹ ದೀಪವನ್ನು ಬೆಳಗಿಸುವುದರ ಮೂಲಕ ವೇದಿಕೆಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ಶ್ರೀಯುತ ವಿನಯ್ ಸರ್ ಹಾಗೂ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಗಣ್ಯರು ಕೂಡ ನೀಡ್ತಾ ಇದ್ದಾರೆ. मृत्योर्मा अमृतंगमया ॐ शान्ति शान्ति शान्ति। ನಮ್ಮ ಈ ಭಾಗದ ಆರಾಧ್ಯ ದೈವ ಶ್ರೀ ದಕ್ಷಿಣ ಕಾಳಿ ಹಾಗೂ ಮಹಾಲಿಂಗೇಶ್ವರನಿಗೆ ಶಿರವಾಗಿ ನಮಿಸುತ್ತಾ, ಇವತ್ತಿನ ಈ ಶುಭ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸರಾಗಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಈ ಭಾಗದ ಈಗಾಗಲೇ ವೇಳೆ 11 ಗಂಟೆ ಆಗಿದೆ. ಇವರೇನಪ್ಪ ಮತ್ತೆ ಈ ತರ ವೇದಿಕೆ ಕಾರ್ಯಕ್ರಮ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬಹುದು. ಆದ್ರೆ ಮುದ್ದು ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಬೇಕು, ಇಂತಹ ಕಾರ್ಯಕ್ರಮಗಳು ಅವರ ಮುಂದಿನ ಜೀವನದ ಮೆಟ್ಟಿಲುಗಳಾಗಿರ್ತವೆ. ಯಾಕೆಂದ್ರೆ ನಾವು ಸುಮಾರು 30ರಿಂದ 34 ಇಲಾಖೆಗಳನ್ನು, ಸರ್ಕಾರಿ ಇರುವಂತಹ ಇಲಾಖೆಗಳನ್ನು ನೋಡ್ತೇವೆ. ನಮಸ್ತೆ ಎಲ್ಲರಿಗೂ. ಹಾಗೆ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದಂತಹ ನಮ್ಮ ಪ್ರೇಮಾ ನಾಯ್ಕ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ, ನಮ್ಮ ಈ ಒಂದು ವಾರ್ಡ್ನಲ್ಲಿ ಈ ಪ್ರತಿಭಾ ಕಾರಂಜಿ ಆಗ್ತಾ ಇರೋದು ತುಂಬಾ ಸಂತೋಷ ತಂದಿದೆ. ಯಾಕೆ ಅಂತ ಹೇಳಿದ್ರೆ ಇದು 2ನೇ ಬಾರಿ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಫಸ್ಟ್ ಬಾರಿ ನನ್ನ ಮಕ್ಕಳು ಇಲ್ಲೇ ಪ್ರತಿಭಾ ಕಾರಂಜಿ ಆಗಿ ಇದ್ ಮಾಡಿದಾಗ ಇಲ್ಲಿ ಆಗಮಿಸಿ ಅವರು ಪ್ರಥಮ ಸ್ಥಾನವನ್ನ ಪಡ್ಕೊಂಡು ಹೋಗಿದ್ರು. ಇವತ್ತು ನಾನು ಬೇರೆ ಮಕ್ಕಳನ್ನ ನೋಡಕ್ ಬಂದಿದ್ದೀನಿ.
ಬಟ್ ಅದೊಂದು ವಿಶೇಷ. ಯಾಕೆಂದ್ರೆ ನಾವು ಫಸ್ಟ್ ಕಲ್ತಿರೋದ್ನ ಈಗ ನಾವು ಮಕ್ಳದ್ ನಾವು ನೋಡೋದ್ನ ಅದನ್ನೆಲ್ಲ ನೋಡಕ್ ಒಂಥರ ಏನೋ ಒಂಥರ ಖುಷಿ ತರುತ್ತೆ. ಅದ್ರಲ್ಲೂ ಮಕ್ಕಳಿಗಂತೂ ಇವತ್ತು ಹಬ್ಬನೇ ಅಂತ ಅನ್ಬೋದು. ಯಾಕೆಂತಂದ್ರೆ ನಾನು ಇವತ್ತು ಏನ್ ಸಾಧನೆ ಮಾಡ್ತೀನಿ ಅನ್ನೋದ್ರಲ್ಲೇ ಇದ್ದಾರೆ ಅವ್ರ ಕುತೂಹಲ. ಟೈಮ್ ಬೇರೆ ಆಗಿದೆ, ಅದಕ್ಕಾಗಿ ನಾ ಹೆಚ್ಚಿಗೆ ಮಾತಾಡಲ್ಲ. ಬಟ್ ನಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ನಡೀಲಿ ಅಂತ ಆಶಿಸ್ತಾ ನನ್ನ ಭಾಷಣ ಮುಗಿಸ್ತೀನಿ. ಸ್ಥಳೀಯ ದೇವರಿಗೆ ವಂದಿಸುತ್ತಾ ಇವತ್ತಿನ ಸಭೆಯ ಅಧ್ಯಕ್ಷರಿಗೆ, ಮುಖ್ಯ ಅತಿಥಿಗಳಿಗೆ, ಉದ್ಘಾಟಕರಿಗೆ ಹಾಗೂ ಎಲ್ಲ ಹಿರಿಯರಿಗೆ ವಂದಿಸ್ತಾ ಸಭೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದಿಸ್ತಾ 2 ಮಾತನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಶಾಲೆಯಲ್ಲಿ 15 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದೆ. ನನ್ನ ಸೌಭಾಗ್ಯ ಅಂತಂದ್ರೆ ಈ ಶಾಲೆಯಲ್ಲಿಯೇ ಕ್ಲಸ್ಟರ್ ಮಟ್ಟದ ಸನ್ಮಾನವನ್ನು ಕೂಡ ಸ್ವೀಕರಿಸುವ ಯೋಗ ಬಂತು. ಯಾವಾಗಲೂ ಕ್ಲಸ್ಟರ್ ಹಂತದಲ್ಲಿಯೇ ಶಿಕ್ಷಕರೆಲ್ಲರೂ ಸೇರಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಗೌರವವನ್ನು ಸಮರ್ಪಿಸುವ ರೂಢಿ ನಮ್ಮ ಕ್ಲಸ್ಟರ್ನಲ್ಲಿ ನಡೆದು ಬಂದಿತ್ತು. ಅದನ್ನ ಈ ವರ್ಷ ಪ್ರತಿಭಾ ಕಾರಂಜಿಯ ಸುಸಮಯದಲ್ಲಿಯೇ ಮಾಡೋಣ ಅಂತ ನಿರ್ಧರಿಸಿ ಇವತ್ತು ಇಲ್ಲಿ ಮಾಡಿದ್ದಾರೆ. ಬಹಳ ಸಂತೋಷ ಆಗಿದೆ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಮಾತೃ ಋಣ, ಪಿತೃ ಋಣ, ಈ ಭೂಮಿಗೆ ಬಂದು ಭೂಮಿಯ ಋಣ, ನೀರಿನ ಋಣ, ದೇವ ಋಣ ಇವುಗಳನ್ನು ನಮ್ಮ ಹತ್ರ ತೀರಿಸಲಿಕ್ಕೆ ಆಗೋದಿಲ್ಲ. ಅವುಗಳಿಗೆಲ್ಲ ನಮ್ಮ ಜೀವನ ಪರ್ಯಂತ ನಾವು ಋಣಿಯ ಅಧಿದೇವತೆಯಾದಂತಹ ಶ್ರೀ ಮಹಾಲಿಂಗೇಶ್ವರನನ್ನ ನಮಿಸುತ್ತಾ ಇವತ್ತು ನಮ್ಮ ಚಂದಾವರ ಕ್ರಿಸ್ಟಲ್ ಮಠದ ಪ್ರತಿಭಾ ಕಾರಂಜಿಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರೇ, ಎಲ್ಲ ನಿವೃತ್ತ ಶಿಕ್ಷಕ ಬಂಧುಗಳೇ, ಗ್ರಾಮ ಪಂಚಾಯತ್ ಸದಸ್ಯರೇ, STMCಯ ಸದಸ್ಯರೇ ಹಾಗೂ ಊರಿನ ಎಲ್ಲ ನಾಗರಿಕರೇ, ಗಣ್ಯರೇ ಹಾಗೂ ಶಾಲಾ ಮುದ್ದು ಮಕ್ಕಳೇ, ನಾನು ಸಹ ಈ ಶಾಲೆಯಲ್ಲಿ 2.5 ವರ್ಷ ಸುಮಾರು ಸೇವೆಯನ್ನು ಸಲ್ಲಿಸಿದ್ದೇನೆ. ಒಳ್ಳೆಯ ಹೆಸರು ಹೇಳುವಂತೆ ಕಡನೀರು, ಶುದ್ಧವಾದಂಥ ನೀರನ್ನು ಹೊಂದಿರತಕ್ಕಂಥ ಸ್ವಚ್ಛಂದ ಸಹ್ಯಾದ್ರಿಯ ಮಡಲಿನ ತಪ್ಪಲಿನ ಈ ಊರಿನಲ್ಲಿ ನಾನು ಸಹ ಈ ಜನರ ನಡುವೆಯಲ್ಲಿ ಮುದ್ದು ಮಕ್ಕಳಿಗೆ ಪಾಠವನ್ನು ಮಾಡಿದ್ದೇನೆ. ಹಾಗೆ ಈ ಅರ್ಧದಷ್ಟು ಅದು ಈಗ ಎಳೆದಂಗಾಯಿತು. ಆದ್ರೆ ಚಂದಾವರ ಕ್ಲಸ್ಟರಿನ ಎಲ್ಲಾ ಶಿಕ್ಷಕರ ಮತ್ತು ನಮ್ಮ ಹಳದಿಪುರ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರ ಸಹಾಯ ಸಹಕಾರದಿಂದ ನಾನು ಆ ಕಾರ್ಯನ ಯಶಸ್ವಿಯಾಗಿ ಪೂರೈಸಿದೆ. ಚಂದಾವರ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರಿಗೂ ನಾನು ಯಾವಾಗಲೂ ಋಣಿಯಾಗಿರ್ತೇನೆ. ಹಾಗೂ ಶಿಕ್ಷಣ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು, ಗುರುಗಳು, ಗುರುಮಾತೆಯರು ಹಾಗೂ ನಮ್ಮ STMC ಉಪಾಧ್ಯಕ್ಷರು, ಪೂರ ಹಿರಿಯರೇ, ಎಲ್ಲ ಕಡೆಯಿಂದ ಆಗಮಿಸುವಂತ ಎಲ್ಲ ನನ್ನ ಗುರು ವೃಂದದವರೇ, ಶಿಕ್ಷಣ ಪ್ರೇಮಿಗಳೇ, ಪೂರ ನಾಗರಿಕರೇ, ಮುದ್ದು ಮಕ್ಕಳೇ, ಎಲ್ಲ ನನ್ನ STMC ಸದಸ್ಯರುಗಳೇ, ಪ್ರತಿಭಾ ಕಾರಂಜಿ ನಮ್ಮ ಊರಲ್ಲಿ ನಡೀತಿದೆ ಅಂತ ಹೇಳಾದ್ರೆ ಬಹಳ ತುಂಬಾ ಖುಷಿಯನ್ನ ಪಟ್ಟವನು ನಾನು. ಯಾಕಂದ್ರೆ ನಮ್ಮ ಈ ಶಾಲೆ ಖುಷಿಯಾಗಿ ಸಾಗತ್ತೆ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೂ ನಮ್ಮೆಲ್ಲ ನಿರ್ಣಾಯಕ ಪರವಾಗಿ ಇನ್ನೊಂದು ಮಾತನ್ನು ಹೇಳ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯಾಯಯುತ ಕಾರ್ಯಕ್ರಮದ ಸಂಘಟನೆ ಕುರಿತು 2 ಮಾತನ್ನು ಹೇಳ್ತೇನೆ. ಈಶ್ವರಗೌಡ ಸರ್ ಅವರು ಹೊಸದಾಗಿ CRP ಬಂದು ಒಂದು ತಿಂಗಳಾಗಿರ್ಬೋದು. ಅವ್ರಿಗೆ ಮೊದಲನೇದಾಗಿ ದೊಡ್ಡ ಕಾರ್ಯಕ್ರಮ ಬಂದ್ಬಿಡ್ತು, ಪ್ರತಿಭಾ ಕಾರಂಜಿ ಅಂತದ್ದು. ಅದು ಎಲ್ಲ ಶಿಕ್ಷಕರ ಸಹಕಾರದಿಂದ, ಊರಿನವರ ಸಹಕಾರದಿಂದ ತುಂಬಾ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ. ಅವ್ರು ತುಂಬಾ ಆತ್ಮೀಯರು ಆಗಿರೋದ್ರಿಂದ ಬರ್ಲಿಕ್ಕಾಗದೇ ಇದ್ರು ಸಹ ನಾನು ಬಂದಿದ್ದೆ. ಯಾಕೆಂದ್ರೆ ಅವ್ರ ಕೆಲಸದಲ್ಲಿ ಏನೇ ಅಪವಾದ ಬರಬಾರ್ದು, ಅವ್ರ ಜೊತೆ ನಾವು ನಿಲ್ಲಬೇಕು, ಇದೊಂದೇ ಉದ್ದೇಶದಿಂದ ಬಂದಿದ್ದೇನೆ. ಕಾರಂಜಿಯನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಕಡ್ಡಿರಲ್ಲಿ ನಡೆಸುತ್ತಿರುವುದು ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಯಾಕೆಂದ್ರೆ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಭೆ ಒಂದು ಅಡಕವಾಗಿರುತ್ತದೆ. ಅಡಕವಾಗಿರುವಂತಹ ಈ ಒಂದು ಪ್ರತಿಭೆಯನ್ನು ನಾವು ಹೊರಹಾಕಿ ಅದನ್ನು ಒಂದು ಸೂಕ್ತವಾದ ಮಾರ್ಗದರ್ಶನ ನೀಡುವಲ್ಲಿ ಯಶಸ್ವಿಯಾಗಲು ಇಂಥ ಒಂದು ವೇದಿಕೆ ಮುಖ್ಯ ಕಾರಣವಾಗಿರುತ್ತದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಷ್ಟೇ ನಾವು ಸರ್ಕಾರ
ಪ್ರತಿಭಾ ಕಾರಂಜಿ ಒಂದು ಕ್ಲಸ್ಟರ್ ಮಟ್ಟ, ತಾಲೂಕಾ ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು. ಹಾಗೆ ಪ್ರತಿಯೊಂದು ಮಗು ಬೇರೆ ಬೇರೆ ಚಟುವಟಿಕೆಗಳು, ಅಂದರೆ ವಿದ್ಯಾಭ್ಯಾಸ ಚಟುವಟಿಕೆಗಳ ಒಂದು ಮಗು ಮುಂದುವರಿಯುತ್ತದೆ, ಹಾಗೆ ಇನ್ನೊಂದು ಮಗು ಸಂಗೀತದಲ್ಲಿ ಮುಂದುವರಿತಾಳೆ, ಹಾಗೆ ಇನ್ನೊಂದು ಮಗು ಹಾಸ್ಯ ಚಟುವಟಿಕೆಗಳಲ್ಲಿ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಮಗು ಒಂದು ಮುಂದುವರಿಯುತ್ತಾ ಇದೆ. ಇಂಥ ಒಂದು ಪ್ರತಿಭೆಗಳನ್ನು ನಾವು ಹೊರಹಾಕಿ ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಹೇಮಾ ಮೋಹನ್ ಅವರನ್ನು ನಾವು ಆಹ್ವಾನಿಸಿದಾಗ ಅವರು ಪ್ರೀತಿಪೂರ್ವಕವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಯಾಕಾಗಲಿ ಅಂತ ಅವರು ಹಾರೈಸಿದ್ದಾರೆ, ಅವರು ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಭಿವ್ಯಕ್ತಿ ಮಾಡಿ ನಿಮ್ಮ ಅಭಿನಯವನ್ನ ಚೆನ್ನಾಗಿ ಮಾಡಿದ್ದೀರಿ. ಕೇವಲ ಪ್ರಥಮ ದ್ವಿತೀಯ ಅವರಿಗೆ ಮಾತ್ರ ಅವಕಾಶ ಇದೆ. ತಾವೆಲ್ಲರೂ ಕೂಡ ಹತ್ತತ್ರ ಇದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಪುರಸ್ಕಾರವನ್ನ ಗೌರವವನ್ನು ನೀಡ್ತಾ ಇದ್ದೇವೆ. ಹಾಗೆ ಹಿಂದಿಯಲ್ಲಿ ದ್ವಿತೀಯ ಸ್ಥಾನವನ್ನ ಪೂರ್ವಿ ಎಸ್ ನಾಯ್ಕ್ ಕಡ್ನೀರ್ ಶಾಲೆ, ಹಾಗೆ ತೃತೀಯ ಸ್ಥಾನವನ್ನ ನಾಗಶ್ರೀ ಟಿ ದೇಶಪಾಂಡಾರಿ HPS ಹೊದಿಕೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ನಾಗಶ್ರೀ ಆದಷ್ಟು ಬೇಗ ಬಂದು ಬಹುಮಾನವನ್ನ ಸ್ವೀಕರಿಸಬೇಕು. ಒಮ್ಮೆ ನಾಗಶ್ರೀ ಬಂದಿಲ್ಲ ಅಂತಂದ್ರೆ ನಮ್ಮ ಇದ್ದಾಳೆ, ಬೇಗ ಬಾ. ನಾಗಶ್ರೀ ದೇಶಪಾಂಡಾರಿ ಟಿ ದೇಶಪಾಂಡಾರಿ. ಹಾಗೆ ಕತೆ ಹೇಳುವ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಶ್ರಾವಣಿ ವಿನಾಯಕ್ HPS ವಡಗೇರಿ. ಶ್ರಾವಣಿ. ದ್ವಿತೀಯ ಸ್ಥಾನವನ್ನ ಧನ್ಯ ಎಸ್ ಪಡ್ಗಾರ್ HPS ಹೊದಕೆಶೀರು. ತೃತೀಯ ಸ್ಥಾನವನ್ನ ಮಾನ್ಯ ಬಾಬು ನಾಯ್ಕ್ HPS ಕಡ್ನೀರ್. ಹಾಗೆ ಮಿಮಿಕ್ರಿ ವಿಭಾಗದಲ್ಲಿ ಹಿರಿಯರ ವಿಭಾಗ ಲೋಕೇಶ್ ಎಸ್ ಗೌಡ್ HPS ಕಡ್ನೀರ್ ಪ್ರಥಮ. ದ್ವಿತೀಯ ಸ್ಥಾನವನ್ನ ಫಾರಿಶ್ ಎಂ ಮನಿಯಾರ್ ಉರ್ದು ಸುಲ್ತಾನ್ಕೇರಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಹಾಗೆ ತೃತೀಯ ಸ್ಥಾನವನ್ನ ಫೈಜಲ್ ಎಂ ಅಂಕೋಲಾ, ತೃತೀಯ ಸ್ಥಾನವನ್ನ HPS ಚಂದಾವರ್ ಕನ್ನಡ. ದ್ವಿತೀಯ ಸ್ಥಾನವನ್ನ ಆಶಾ ಆರ್ ನಾಯ್ಕ್ HPS ಹೊದಿಕೆ ಧಾರ್ಮಿಕ ಪಟ್ಟಣ ಆಶಾ ಆರ್ ನಾಯ್ಕ್. ಹಾಗೆ ತೃತೀಯ ಸ್ಥಾನವನ್ನ ಪ್ರತೀಕ್ ಯು ಕಾಮತ್ HPS ಕಡ್ನೀರ್ ಶಾಲೆ. ಚಿತ್ರಕಲೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಅನ್ಫಾಲ್ ಎ ಕಾಮ್ HPS ವಡಗೇರಿ ಶಾಲೆ. ಹಾಗೆ ದ್ವಿತೀಯ ಸ್ಥಾನವನ್ನ ದೀಪ್ತಿ ಬಿ ದೇಶಪಾಂಡಾರಿ HPS ಹೊದಿಕೆ ಚಿತ್ರಕಲೆ ವಿಭಾಗದಲ್ಲಿ. ಹಾಗೆ ತೃತೀಯ ಸ್ಥಾನವನ್ನ ಜೆಯಾ ಎಂ ಚೌಗುಲ್ ಸುಲ್ತಾನ್ಕೇರಿ ಶಾಲೆ. ಹಾಗೆ ಭಕ್ತಿಗೀತೆ ಹಿರಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ದಿವ್ಯಾ ಜೆ ನಾಯ್ಕ್ HPS ಕಡ್ನೀರ್. ಹಾಗೆ ದ್ವಿತೀಯ ಸ್ಥಾನವನ್ನ ಸಿಂಚನಾ ಎಂ ಗೌಡ್ ಹೊದಕೆಶೀರು ಶಾಲೆ. ಹಾಗೆ ತೃತೀಯ ಸ್ಥಾನವನ್ನ ಸುಜಾತ ಎಸ್ ವೈದ್ಯ ಚಂದಾವರ್ ಕನ್ನಡ ಶಾಲೆ HPS ಚಂದಾವರ್ ಕನ್ನಡ. ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಹಿರಿಯರ ವಿಭಾಗದ ಈಗ ವೇದಿಕೆ ಮೇಲೆ ಪ್ರಶಸ್ತಿಯನ್ನು ಪಡೆದಂತಹ ಹುಡುಗಿ ವಲಯ ಮಟ್ಟದ ವೀರಾಗ್ರಣಿ ಪ್ರಶಸ್ತಿಯನ್ನು ಕೂಡ ಪಡೆದು ನಮ್ಮ ಕ್ಲಸ್ಟರ್ ಅನ್ನ ತಾಲೂಕು ಮಟ್ಟಕ್ಕೆ ಪ್ರತಿನಿಧಿಸಿದ್ದಾಳೆ. ಅವಳಿಗೆ ತುಂಬು ಹೃದಯದ
ಧನ್ಯವಾದಗಳು. ಹಾಗೆ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆಯಲಿ ಅಂತ ನಾವೆಲ್ಲ ತುಂಬು ಹೃದಯದಿಂದ ಹಾರೈಸ್ತೇವೆ. ಹಾಗೆ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಆಶಾ ಆರ್ ನಾಯ್ಕ್ HPS ಹೊದಿಕೆ, ಹರ್ಷ ಜಿ ನಾಯ್ಕ್ ಪ್ರಬಂಧ ಸ್ಪರ್ಧೆಯಲ್ಲಿ HPS ಕಡ್ನೀರ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಹರ್ಷ. ಹಾಗೆ ತೃತೀಯ ಸ್ಥಾನವನ್ನ ಆಶಾ ರಾಜೇಶ್ ನಾಯ್ಕ್ HPS ಹೊದಿಕೆ ಶಾಲೆ ಪಡೆದುಕೊಂಡಿದ್ದಾಳೆ. ಪ್ರಬಂಧದಲ್ಲಿ ತೃತೀಯ ಸ್ಥಾನ ಇಬ್ಬರೊಂದಿಗೆ ಹಂಚಿಕೊಂಡಿದ್ದಾರೆ. ಗ್ರೇಸಿಯಾ ಗೊನ್ಸಾಲಿಸ್ HPS ಚಂದಾವರ್. ಕವನ ಹಾಗೆ ಉರ್ದು ಗಂಟಪಾಠ ಸ್ಪರ್ಧೆಯಲ್ಲಿ ಬುಷರಾರ್ ಆರ್ ಸಾವಾರ್ ಸುಲ್ತಾನ್ಕೇರಿ ಪ್ರಥಮ ಸ್ಥಾನ. ಹಾಗೆ ದ್ವಿತೀಯ ಸ್ಥಾನವನ್ನ ಆಸಿಮಾ ಸಿದ್ದುಬಾಟ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಚಂದಾವರ್ ಉರ್ದು. ಹಾಗೆ ಅರೇಬಿಕ್ ಧಾರ್ಮಿಕ ಪಟ್ಟಣದಲ್ಲಿ ಜಿಹಾನ್ ಅಂಕೋಲಾ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅರೇಬಿಕ್ ಧಾರ್ಮಿಕ ಪಟ್ಟಣದಲ್ಲಿ ದ್ವಿತೀಯ ಸ್ಥಾನವನ್ನು ಮೊಹಮ್ಮದ್ ಯು ಉಸೇರ್ ಸಾಬ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಚಪ್ಪಾಳೆಯನ್ನು ತಟ್ಟಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ಈ ಶಾಲೆಯ ಜ್ಯೋತಿ ಮೇಡಮ್ ರವರು ವೇದಿಕೆ ಹತ್ರ ಬರಬೇಕಂತ ವಿನಂತಿಸ್ತಾ ಇದ್ದೇವೆ. ಅರೇಬಿಕ್ ಧಾರ್ಮಿಕ ಪಟ್ಟಣದಲ್ಲಿ ತೃತೀಯ ಸ್ಥಾನವನ್ನ ಅರೀಫ್ ಸಿದ್ದಿಕಾ. ನೆಕ್ಸ್ಟ್ ಭಾರತಿ ಮೇಡಮ್ ರವರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಆಶುಭಾಷಣ ಹಿರಿಯರ ವಿಭಾಗದ ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪವಿತ್ರ ಎಸ್ ಭಾಟ್ ಹೊದಕೆಶೇರು. ಹಾಗೆ ದ್ವಿತೀಯ ಸ್ಥಾನವನ್ನ ರೋಹಿತ್ ಡಿ ನಾಯ್ಕ್ ಆಶುಭಾಷಣದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ HPS ಕಡ್ನೀರ್ ಶಾಲೆ. ಆಶುಭಾಷಣದಲ್ಲಿ ತೃತೀಯ ಸ್ಥಾನವನ್ನ ನವ್ಯ ಎನ್ ನಾಯ್ಕ್ HPS ಚಂದಾವರ್ ಕನ್ನಡ. ದೇಶಭಕ್ತಿ ಗೀತೆ ವಿಭಾಗದ ಹಿರಿಯರ ಸ್ಪರ್ಧೆಯಲ್ಲಿ ದಿವ್ಯಾ ಜೆ ನಾಯ್ಕ್ HPS ಕಡ್ನೀರು ಪ್ರಥಮ ಸ್ಥಾನ. ದೇಶಭಕ್ತಿ ಗೀತೆ ಐಷಾ ಫಲ್ಕಿನ್ ಗನಿ HPS ವಡಗೇರಿ ಶಾಲೆ ತೃತೀಯ ಸ್ಥಾನ. ಅಭಿನಯ ಗೀತೆ ವಿಭಾಗದ ಹಿರಿಯರ ಸ್ಪರ್ಧೆಯಲ್ಲಿ ಪವಿತ್ರ ಎಸ್ ಭಟ್ ಅಭಿನಯ ಗೀತೆಯಲ್ಲಿ ಪ್ರಥಮ ಸ್ಥಾನ HPS ಹೊದಕೆಶೇರು. ದ್ವಿತೀಯ ಸ್ಥಾನ ಮಾನ್ಯ ಬಿ ನಾಯ್ಕ್ HPS ಕಡ್ನೀರ್. ತೃತೀಯ ಸ್ಥಾನವನ್ನ ಕ್ಷಮಿಸಬೇಕು, ದ್ವಿತೀಯ ಸ್ಥಾನ ಇಬ್ಬರೊಂದಿಗೆ ಹಂಚಿ ಹೋಗಿದೆ. ದ್ವಿತೀಯ ಸ್ಥಾನ ನವ್ಯ ಎನ್ ನಾಯ್ಕ್. ನವ್ಯ ಈಗ ವೇದಿಕೆ ಮೇಲೆ ಮಾನ್ಯ ದ್ವಿತೀಯ ಸ್ಥಾನ. ಹಾಗೆ ದ್ವಿತೀಯ ಸ್ಥಾನ ನವ್ಯ ಎನ್ ನಾಯ್ಕ್ HPS ಚಂದಾವರ್ ಕನ್ನಡ. ತೃತೀಯ ಸ್ಥಾನವನ್ನ ಮೈತ್ರಿ ಸಿ ನಾಯ್ಕ್ HPS ವಡಗೇರಿ ಶಾಲೆ ಪಡೆದುಕೊಂಡಿದ್ದಾಳೆ. ಅಭಿನಯ ಗೀತೆ ತೃತೀಯ ಸ್ಥಾನ. ಹಾಗೆ ಕ್ಲೇ ಮಾಡೆಲಿಂಗ್ ವಿಭಾಗದಲ್ಲಿ ಹಿರಿಯರ ವಿಭಾಗ ಆಯಾನ್ ಎಸ್ ಖಾನ್
HPS ದ್ವಿತೀಯ ಸ್ಥಾನವನ್ನ ನಿಖಿಲ್ ಐ ಗೌಡ್ HPS ಕೆಕ್ಕಾರ್ ನಂಬರ್ 1. ತೃತೀಯ ಸ್ಥಾನವನ್ನ ಜುಹಾ ಹುಕುಮುಲ್ಲಾ ಉರ್ದು ಚಂದಾವರ್ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ. ಇಂಗ್ಲಿಷ್ ಕಂಠಪಾಠದ ವಿಭಾಗದಲ್ಲಿ ಹಿರಿಯರ ವಿಭಾಗ ಪ್ರಥಮ ಸ್ಥಾನವನ್ನ ಆತಿಯಾ ಎಂ ಮುಲ್ಲಾ HPS ವಡಗೇರಿ ಶಾಲೆ. ದ್ವಿತೀಯ ಸ್ಥಾನವನ್ನ ಹರ್ಷದ್ ಜಿ ನಾಯ್ಕ್ HPS ಕಡ್ನೀರು. ಹಿರಿಯರ ವಿಭಾಗದಲ್ಲಿ ಚರಣ್ ದೇಶಭಂಡಾರಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಹಿರಿಯರ ವಿಭಾಗದ ಪ್ರಬಂಧ ಸ್ಪರ್ಧೆಯಲ್ಲಿ ನಾಗಶ್ರೀ ಮಾದೇವ್ ನಾಯ್ಕ್ HPS ಹತ್ಕೇಶೀರು. ಪ್ರಬಂಧ ಸ್ಪರ್ಧೆ ಮೇಘನಾ ಪಡ್ಗಾರ್ HPS ಹತ್ಕೇಶೀರು. ಹಾಗೆ ತೃತೀಯ ಸ್ಥಾನವನ್ನ ದೀಪ್ತಿ ಬಿ ದೇಶಭಂಡಾರಿ HPS ಹೊರಕೆ. ಅವರಿಗೆ ತಾವು ವಿಜೇತರು ಅಥವಾ ವಿಜೇತರಲ್ವ ಅನ್ನೋದು ಗೊತ್ತಿಲ್ಲ, ಹೆಸರು ಕೇಳಿದ ಮೇಲೆ ಅಲ್ಲಿಂದ ಎದ್ದು ಬರಬೇಕಾಗಿದೆ. ಹಾಗೆ ನಮ್ಮ ಒಂದು ಎಲ್ಲ ವಿಭಾಗದಲ್ಲಿ ಪಂದ್ಯಾಟ ಇರ್ಬೋದು ಅಥವಾ ಪ್ರತಿಭಾ ಕಾರಂಜಿಯರಲ್ಲಿ ಇರ್ಬೋದು, ಪ್ರಶಸ್ತಿ ಪತ್ರಿಕೆಯನ್ನು ಅತ್ಯಂತ ಚಂದವಾಗಿ ಸ್ಫುಟವಾಗಿ ಅಕ್ಷರವನ್ನ ಬರೆಯುವಂತವರು ಶ್ರೀಯುತ ಮೂರ್ತಿ ಕೃಷ್ಣಮೂರ್ತಿ ಸರ್ ಅವರು ತಲಗೇರಿ ಶಾಲೆಯ ಶಿಕ್ಷಕರು. ಅವರು ವೇದಿಕೆಗೆ ಬಂದು ಬಹುಮಾನವನ್ನ ವಿತರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ಸ್ಥಾನವನ್ನ ದೀಕ್ಷಿತಾ ಎಲ್ ಗೌಡ್ HPS ಚಂದಾವರ್ ಕನ್ನಡ. ಹಾಗೆ ತೃತೀಯ ಸ್ಥಾನವನ್ನ ಭೂಮಿಕಾ ವಿ ನಾಯ್ಕ್ HPS ಕಡ್ನೀರು. ಇಲ್ಲಿಗೆ ಹಿರಿಯ ವಿಭಾಗದ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಯನ್ನ ನೀಡಿಯಾಗಿದೆ. ಈಗ ದ್ವಿತೀಯ ಸ್ಥಾನವನ್ನ ಕೆ ರಘುನಂದನ್ ಆಶುಭಾಷಣ ವಿಭಾಗ ದ್ವಿತೀಯ ಸ್ಥಾನ LPS ತೊರಗೋಡು ಶಾಲೆ. ಹಾಗೆ ತೃತೀಯ ಸ್ಥಾನವನ್ನ ನಿಶಾಂತ್ S ದೇಶಭಂಡಾರಿ HPS ಹೊದಿಕೆ ನಿಶಾಂತ್. ಸ್ಥಾನವನ್ನ ರಶ್ಮಿ ಸಿ ನಾಯ್ಕ್ HPS ಕಡ್ನೀರು ಶಾಲೆ ಕನ್ನಡ ಕಂಠಪಾಠ ದ್ವಿತೀಯ ಸ್ಥಾನ. ಹಾಗೆ ತೃತೀಯ ಸ್ಥಾನವನ್ನ ಪ್ರತೀಕ್ ಜಿ ನಾಯ್ಕ್ HPS ಹೊದಿಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೇನೆ. ಪ್ರತೀಕ್ ಚಂದ್ರಕಲಾ ಮೇಡಮ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕು. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಲತೇಶ್ ಆರ್ ನಾಯ್ಕ್ ಹತ್ಕೇಶೀರು ಶಾಲೆ ಪಡೆದುಕೊಂಡಿದೆ.
ಹಾಗೆ ದ್ವಿತೀಯ ಸ್ಥಾನವನ್ನ ಮೆಹವೀಶ್ ಶೇಖ್ HPS ಚಂದಾವರ್ ಉರ್ದು ಶಾಲೆ ದ್ವಿತೀಯ ಸ್ಥಾನ ಪಡ್ಕೊಂಡಿದೆ. ಹಾಗೆ ತೃತೀಯ ಸ್ಥಾನವನ್ನ ಸಮರಾ ಎಂ ಸೌದಾಗರ್ ಸುಲ್ತಾನ್ಕೇರಿ ಉರ್ದು ಚಿತ್ರಕಲೆ ವಿಭಾಗದಲ್ಲಿ ಪಡ್ಕೊಂಡಿದೆ. ಯಾಸೀನ್ ಸರ್ ಅವರು ಮುಖ್ಯಾಧ್ಯಾಪಕರು, ಯಾಸೀನ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಚಂದಾವರ ಉರ್ದು ಶಾಲೆ ಮುಖ್ಯಾಧ್ಯಾಪಕರು. ಹಾಗೆ ದ್ವಿತೀಯ ಸ್ಥಾನವನ್ನ ಪ್ರಣವ್ ಎನ್ ನಾಯ್ಕ್ HPS ಹದಕೆ ಶೀರು. ತೃತೀಯ ಸ್ಥಾನವನ್ನ ಜೈನಾಬ್ ಶರ್ವಾನ್ ಸುಲ್ತಾನ್ಕೆರಿ ಪಡೆದುಕೊಂಡಿದೆ. ಕಡ್ತೋಕ ಕಲಸ್ಟನ್ನ ಕೆಕ್ಕಾರ್ ಶಾಲೆಯ ಚಂದ್ರಕಾಲ ಮೇಡಮ್ ಅವರು ವೇದಿಕೆ ಹತ್ರ ಬರಬೇಕು. ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಧವನ್ ಎಂ ನಾಯ್ಕ್ HPS ಹದ್ಕೆಶೀರು. ದ್ವಿತೀಯ ಸ್ಥಾನವನ್ನ ಸಮಾ ಐ ಘನಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ HPS ವಡಗೇರಿ. ಹಾಗೆ ತೃತೀಯ ಸ್ಥಾನವನ್ನ ಉಮ್ರಾ ಎಂ ಖಾನ್ HPS ಸುಲ್ತಾನ್ಕೇರಿ ತೃತೀಯ ಸ್ಥಾನ ಪಡ್ಕೊಂಡಿದ್ದಾರೆ. ಚಂದ್ರಕಲಾ ಮೇಡಮ್ ಪ್ಲೀಸ್. ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನ ಸುಮಂತ್ ಎಂ ನಾಯ್ಕ್ HPS ಹದ್ಕೆಶೀರು. ಹಾಗೆ ತೃತೀಯ ಸ್ಥಾನವನ್ನ ಭಕ್ತಿಗೀತೆ ವಿಭಾಗದಲ್ಲಿ ಪೃಥ್ವಿ ಜಿ ನಾಯ್ಕ್ HPS ಹದ್ಕೆ. ಪೃಥ್ವಿ ಹಾಗೆ ತೊರಗೋಡ್ ಶಾಲೆಯ ಮುಖ್ಯಾಧ್ಯಾಪಕರು ಮಮತಾ ದೇಶಪಾಂಡೆ ಅವರು ವೇದಿಕೆ ಹತ್ರ ಬರಬೇಕು. ಹಾಗೆ ದೇಶಭಕ್ತಿ ಗೀತೆ ವಿಭಾಗದ ದ್ವಿತೀಯ ಸ್ಥಾನವನ್ನ ಪ್ರಣವ್ ಎಂ ನಾಯ್ಕ್ HPS ವರ್ಕೆ ಶಾಲೆ ಪಡೆದುಕೊಂಡಿದೆ. ಆ ಮಗುನು ಕೂಡ ವೇದಿಕೆ ಹತ್ರ ಆದಷ್ಟು ಬೇಗ ಬರಬೇಕು. ಹಾಗೆ ತೃತೀಯ ಸ್ಥಾನವನ್ನ ಜಯಶ್ರೀ ಕೇಗೌಡ್ HPS ಕಡ್ನೀರ್ ಶಾಲೆ. HPS ಚಂದಾವರ್ ಕನ್ನಡ ಶಾಲೆಯ ಉಪಾಧ್ಯಕ್ಷರಾದಂತಹ ಸಾವಿತ್ರಿ ವೈದ್ಯರವರು ವೇದಿಕೆಗೆ ಬಂದು ಮಕ್ಕಳಿಗೆ HPS ಹದ್ಕೆ ಚರಣ್. ಶಿರು ಶಾಲೆಯ ಅಧ್ಯಾಪಕರು ಶಾಲಿನಿ ಶೇಟ್ರವರು ವೇದಿಕೆಗೆ ಬಂದು ಬಹುಮಾನವನ್ನು ವಿತರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶಾಲಿನಿ ಶೆಟ್ಟಿ. ಹಾಗೆ ನಮ್ಮ